ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಪಲ್ಟಿಯಾಗಿದೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ತೆರಳುತ್ತಾ ಇದ್ದಂತಹ 4 ಸಾವಾಗಿರುವಂಥದ್ದು ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ NH 48ರಲ್ಲಿ ಈ ಘಟನೆ ನಡೆದಿದೆ. ತಿರುಪತಿಯ ದರ್ಶನಕ್ಕೆ ತೆರಳುತ್ತಾ ಇದ್ದಂತಹ 4 ಮಸಣವನ್ನು ಸೇರಿದ್ದಾರೆ. ಸುರೇಶ್, ಐಶ್ವರ್ಯ, ಚೇತನ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಪ್ರಮೀಳಾ ರಾಣೆಬೆನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ಮೃತರು ಹಾವೇರಿ ಪಟ್ಟಣದ ಅಶ್ವಿನಿ ನಗರದ ನಿವಾಸಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ರಾಣೆಬೆನ್ನೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಹೊಡೆದಿದೆ. ಈ ಆಕ್ಸಿಡೆಂಟ್ನಲ್ಲಿ ಆನ್ ಸ್ಪಾಟ್ ಅಲ್ಲಿಯೇ 4 ಜನ ಸಾವನ್ನಪ್ಪಿರುವಂತಹದ್ದು. 6 ಜನರಿಗೆ ಗಂಭೀರ ಗಾಯವಾಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಹಲಗೇರಿ ಬ್ರಿಡ್ಜ್ ಬಳಿ ಈ ಘಟನೆ ನಡೆದಿರುವಂಥದ್ದು. ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೋಗ್ತಾ ಇದ್ರು ಕುಟುಂಬದ ಸದಸ್ಯರು. ಆ ಸಂದರ್ಭದಲ್ಲಿ ಈ ಭೀಕರ ಆಕ್ಸಿಡೆಂಟ್ ಆಗಿರುವಂಥದ್ದು. ನೀವು ಕೂಡ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಫಕೀರಯ್ಯ, ಈ ಆಕ್ಸಿಡೆಂಟ್ ಆಗಿದ್ದು ಯಾವಾಗ, ಜೊತೆಗೆ ಹೇಗಾಯಿತು ಅಂತ? ಖಂಡಿತ ಪ್ರೇಮ್ ಕುಮಾರ್, ಇದು ಬೆಳಗಿನ ನಸುವಿನ ಜಾವ ಅಂದ್ರೆ 12:30 1 ಗಂಟೆ ಸುಮಾರಿಗೆ ಆಗಿರುವಂತದ್ದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಹಲಗೇರಿ ಕ್ರಾಸ್ ಬರುತ್ತೆ, ಏನು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿರುವಂತದ್ದು. ಕುಟುಂಬ ಸಮೇತ ಹಾವೇರಿ ನಗರದ ನಿವಾಸಿಗಳು ಇವರು. 3 ಕುಟುಂಬದ ಸದಸ್ಯರು ಆಜುಬಾಜು ಮನೆಯವರು ಸೇರಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡ್ಲಿಕ್ಕೆ ಟೂರ್ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ರೋಡ್ ಡಿವೈಡರ್ಗೆ ಹೊಡೆದು ಏನೋ ಬೈಪಾಸ್ನ ಮೇಲಿದ್ದಂತಹ ಕಾರು ಕೆಳಗೆ ಬಿದ್ದಿರುವಂತದ್ದು. ಆ ಒಂದು ರಭಸಕ್ಕೆ ಸ್ಥಳದಲ್ಲೇ 3 ಸಾವನ್ನಪ್ಪಿದ್ದು, ಓರ್ವ ಬಾಲಕಿ ಆಸ್ಪತ್ರೆಗೆ ಹೋಗುವ ಸಮಯದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು 6 ಜನರನ್ನ ಏನೋ ದಾವಣಗೆರೆ ಆಸ್ಪತ್ರೆ ಮತ್ತೆ ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಟ್ಟಿನಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡ್ಲಿಕ್ಕೆ ಹೋಗ್ತಿದ್ದಂತ ಕುಟುಂಬಕ್ಕೆ ಇದೊಂದು ದೊಡ್ಡ ದುರಂತವೇ ಅಂತಾನೆ ಹೇಳ್ಬೋದು ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಬೆಳಗಿನ ಜಾವ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿರ್ತಾರೆ, ನಿದ್ದೆ ಇರಲ್ಲ. ಈ ಸಾಮಾನ್ಯ ಅಪಘಾತಗಳಾಗದೆ ಇಂಥ ಸಂದರ್ಭದಲ್ಲಿ ಬೆಳಗಿನ ಜಾವ 4 ಗಂಟೆ 3 ಗಂಟೆ 5 ಗಂಟೆ ಇಂಥ ಸಂದರ್ಭದಲ್ಲಿ ನಿದ್ದೆ ಎಳಿತಾ ಇರುತ್ತೆ. ಅಯ್ಯೋ ಇನ್ನೊಂದು ಅವರ್ ಜರ್ನಿ ಮಾಡಿಬಿಟ್ರೆ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೋಬೋದಲ್ಲ ಅಂತ ಹೊರಟು ಬಿಡ್ತಾರೆ. ಕಂಟ್ರೋಲ್ ಸಿಗಲ್ಲ ಅಂತ ಟೈಮ್ನಲ್ಲಿ. ಟ್ರಾಫಿಕ್ ಕ್ಲಿಯರ್ ಇರುತ್ತೆ, ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾರು ಅಂತ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ಬೆಳಗಿನ ಜಾವ ನಿದ್ದೆಗೆಟ್ಟು ಡ್ರೈವ್ ಮಾಡುವಂತಹ ದುಸ್ಸಾಹಸಕ್ಕೆ ಯಾರು ಕೈ ಹಾಕಬಾರ್ದು. ಹಾಗಾಗಿ ಇಂಥ ಅಪಘಾತ ಪ್ರಕರಣಗಳು ನಡೀತಕ್ಕಂಥದ್ದು. 1 ವೇ ಆಗಿರ್ಬೋದು, ನ್ಯಾಷನಲ್ ಹೈವೇ, ಬಟ್ ನಿಮಗೆ ಎಷ್ಟೋ ಅಪಘಾತದಲ್ಲಿ ರೋಡ್ ಸೈಡಲ್ಲಿ ನಿಂತಿರೋಂಥ ಲಾರಿಗಳಿಗೆ ಹೋಗಿ ಹೊಡೆದಿರ್ತಾರೆ. ನಿಂತಿರೋ ಲಾರಿಗಳಿಗೆಲ್ಲ ಹೋಗಿ ಹಿಂದ್ಗಡೆಯಿಂದ ಗುದ್ದಿರ್ತಾರೆ. ಹಾಗಾಗಿ ಅಪಘಾತ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅವಾಯ್ಡ್ ಆಗಬೇಕು ಇವೆಲ್ಲ.